ಬಿಜೆಪಿಯಲ್ಲಿ ಬ್ಯಾನರ್ ರಾಜಕೀಯ ವಿವಾದ ಜೋರಾಗಿದೆ. ಬ್ಯಾನರ್ನಲ್ಲಿ ವಿಜೇಂದ್ರ ಫೋಟೋವನ್ನು ಹಾಕಿಲ್ಲ ಅನ್ನುವಂಥ ವಿಚಾರವೇ ಈಗ ಬ್ಯಾನರ್ ರಾಜಕೀಯಕ್ಕೆ ಕಾರಣವಾಗ್ತಾ ಇದೆ. ಈ ತಪ್ಪಿನ ಹೊಣೆಯನ್ನ ನಾನೇ ಹೊರ್ತೇನೆ ಅಂತ ಅರವಿಂದ್ ಬೆಲ್ಲದ್ ಹೇಳ್ತಾ ಇದ್ದಾರೆ. ಶಾಸಕ ಅರವಿಂದ್ ಬೆಲ್ಲದ್ ಹೇಳ್ತಿದ್ದಾರೆ, ಈ ತಪ್ಪಿನ ಹೊಣೆ ನಾನೇ ಹೊರ್ತೇನೆ, ಇದು ಉದ್ದೇಶಪೂರ್ವಕವಲ್ಲ ಅಂತ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಮಿಸ್ಟೇಕ್ನ ಹೊಣೆಯನ್ನ ನಾನು ಹೊರ್ತೀನಿ ಅನ್ನೋದು ಅರವಿಂದ್ ಬೆಲ್ಲದ್ ಅವರ ಮಾತು. ಬ್ಯಾನರ್ನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಹೆಸರು ಅಥವಾ ಫೋಟೋ ಕೂಡ ಇಲ್ಲ ಅಂತಂದಾಗ ಸಹಜವಾಗಿಯೇ ಈ ವಿಚಾರವಾಗಿ ಅರವಿಂದ್ ಬೆಲ್ಲದ್ ಮಾತಾಡಿದರೆ, ಈ ತಪ್ಪಿನ ಹೊಣೆಯನ್ನು ನಾನೇ ಹೊರ್ತೇನೆ, ಇದೊಂದು ಜಸ್ಟ್ ಮಿಸ್ಟೇಕ್ ಆಗಿದೆ, ಫೋಟೋ ಇಲ್ಲದ ವಿಚಾರ ವಿಜೇಂದ್ರ ನನ್ನ ಗಮನಕ್ಕೆ ತಂದಿದ್ರು, ಇನ್ನು ಮುಂದೆ ಈ ರೀತಿ ಆಗದಂತೆ ನೋಡ್ಕೊಳ್ತೀನಿ ಅಂತ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಮಿಸ್ಟೇಕ್ ಆಗಿದೆ, ಮುಂದೆ ಸರಿಯಾಗುತ್ತೆ ಅಂತ ಹೇಳಿದ್ದೀನಿ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಇದೊಂದು ಸಣ್ಣ ವಿಚಾರ, ಇದನ್ನು ದೊಡ್ಡದು ಮಾಡೋ ಅಗತ್ಯ ಇಲ್ಲ. ಬೆಲ್ಲದ್ ಅವರ ಪ್ರತಿಕ್ರಿಯೆ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಫೋಟೋವನ್ನು ಬ್ಯಾನರ್ನಲ್ಲಿ ಅಳವಡಿಸಿಲ್ಲ ಅನ್ನುವಂಥ ವಿಚಾರವೇ ಭಾರಿ ಸದ್ದು ಮಾಡ್ತಾ ಇದೆ. ಈ ವಿಚಾರವಾಗಿ ಅರವಿಂದ್ ಬೆಲ್ಲದ್ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಬೆಲ್ಲದ್ ನೋಡೋಣ. ವಿದ್ಯಾರ್ಥಿ ಸಂಘಟನೆ ಮೂಲಕ ಪರ್ಮಿಷನ್ ತೆಗೆದುಕೊಳ್ಳುವಂತ ಪ್ರಯತ್ನ ಆಗಿತ್ತು, ಆದ್ರೆ ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ. ಅವಾಗ ಅನಿವಾರ್ಯವಾಗಿ ಪಕ್ಷದಿಂದ ನಾವು ಪರ್ಮಿಷನ್ ಸಂಬಂಧ ಅಪ್ಲೈ ಮಾಡಿದ್ವಿ. ರಾತ್ರಿ 9 ಗಂಟೆಗೆ ಅದು ಪರ್ಮಿಷನ್ ಬಂತು. ಅದಾದ್ಮೇಲೆ ಪೊಲೀಸರು, ಪೊಲೀಸ್ ಕಮಿಷನರು, ACP, DCP ಎಲ್ಲ ಸರ್ಕಲ್ ಒಂದು 16 ಜನ ಇನ್ಸ್ಪೆಕ್ಟರ್ಗಳು ಬೇರೆ ಬೇರೆ ಹಾಸ್ಟೆಲ್ಗಳಿಗೆ, PGಗಳಿಗೆ, ಲೈಬ್ರರಿಗಳಿಗೆ, ಇನ್ಸ್ಟಿಟ್ಯೂಷನ್ಸ್ಗೆ ಡೋರ್ ಟು ಡೋರ್ ಹೋಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಹೆದರಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು. ನೀವು ನಾಳೆ ಸ್ಟ್ರೈಕಿಗೆ ಹೋಗಬೇಡ್ರಿ, ಹೋದ್ರಂತಂದ್ರೆ ನಿಮ್ಮ ಲೈಫಿಗೆ ಪ್ರಾಬ್ಲಮ್ ಆಗ್ತೈತಿ, ನಿಮ್ಗೆ ನೌಕರಿ ತಗೊಳಕ್ ನಾಳೆ ಪ್ರಾಬ್ಲಮ್ ಆಗ್ತೈತಿ, ಹಾಗೆ ಅಂತೇಳಿ. ನಾವು ವಿದ್ಯಾರ್ಥಿಗಳಿಗೆ ಆ ರೀತಿ ಆಗುದಿಲ್ಲ, ನಿಮ್ಮ ತೊಂದರೆ ಏನೈತೆ ಅದನ್ನ ಸರ್ಕಾರದ ಮುಂದಿಡುವಂತ ಕೆಲಸ ಆಗಬೇಕು ಅಂತೇಳಿ ಅದನ್ನ ಆರ್ಗನೈಸಿಂಗ್ ಕೆಲಸದಲ್ಲಿ ಬಿಸಿ ಇದ್ವಿ. ಅದರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನೆಕ್ಸ್ಟ್ ಡೇ ಏನು ಹೋರಾಟಕ್ಕೆ ಯಾರ್ಯಾರು ಬರೋರಿದ್ರು, ಅಶೋಕ್ ಅವ್ರು ಬರೋರಿದ್ರು, ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಬರೋರಿದ್ರು, ಅವ್ರದ್ದು ಮತ್ತು ಸ್ಥಳೀಯರ ನಾವು ಅದನ್ನು ಆರ್ಗನೈಸ್ ಮಾಡಿದ್ದೆ. ಹಾಗಾಗಿ ನಮ್ದು ಕ್ಷೇತ್ರದಲ್ಲಿತ್ತು ನನ್ನ ಫೋಟೋ ಮತ್ತು ಪ್ರಹ್ಲಾದ್ ಜೋಶಿ, ಲೋಕಲ್ ಲೋಕಸಭಾ ಸದಸ್ಯ ಪ್ರಹ್ಲಾದ್ ಜೋಶಿ ಅವ್ರದ್ದು ಫೋಟೋ ಹಾಕಿ ಅಲ್ಲಿ ಬ್ಯಾನರ್ ಅನ್ನು ತಯಾರು ಮಾಡಿದ್ರು. ಆದರೆ ಇದು ವಿಷಯ ನನಗೆ ಗೊತ್ತಾದ ಕೂಡ ನಂಗೆ ನಮ್ಮ ರಾಜ್ಯಾಧ್ಯಕ್ಷರ ಇದರ ವಿಷಯ ನನ್ನ ನೋಟಿಸಿಗೆ ತೊಗೊಂಬಂದ್ರು. ನೆಕ್ಸ್ಟ್ ಡೇ ನಾ ಹೇಳಿದೆ, ಇದಾಗಿದ್ದು ಸರಿಯಾಗಿಲ್ಲ, ಈ ರೀತಿ ನಾನು ನಮ್ಮ ಕಾರ್ಯಕರ್ತರಿಗೆ ಮುಂದಿನ ಸರ್ತಿ ನಾನು ಇದನ್ನ ತಿಳಿ ಹೇಳ್ತೇನೆ, ಈ ಟೈಪ್ ಮಾಡ್ದಂಗೆ ಅಂತೇಳಿ ನಾನು ಅಧ್ಯಕ್ಷರಿಗೆ ನಾನು ವಾಪಸ್ ಕೂಡ ಹೇಳಿದೆ, ಮೆಸೇಜ್ ಕೂಡ ನಾನು ಕೊಟ್ಟೆ. ಹಾಗಾಗಿ ಅಧ್ಯಕ್ಷರು ನನ್ನ ನೋಟಿಸಿಗೆ ತೊಗೊಂಬಂದ್ರು ಇದನ್ನು ಹಿಂಗಾಗೈತೆ ಅಂತೇಳಿ. ಅದನ್ನು ನಾನು ಹೇಳಿದೆ, ಇಲ್ಲ ಆದ್ರೂ ಕೂಡ ಜವಾಬ್ದಾರಿ ನಂದ ಅದು, ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಅದೇನು ಪ್ರೋಟೋಕಾಲ್ ಬ್ರೀಚ್ ಆಗಿತ್ತು, ಅದರ ಜವಾಬ್ದಾರಿ ನಾನು ತೆಗೆದುಕೊಳ್ತೇನೆ, ಆದ್ರೆ ಅದನ್ನ ಆಗದಂಗೆ ಮುಂದೆ ನೋಡ್ತೇವೆ ಅಂತ ಹೇಳಿದೆ. ಅದೇನು ಸಣ್ಣ ವಿಷಯ ಅಂತ ಏನು ದೊಡ್ಡ ವಿಷಯ ಅಲ್ಲ ಅದು. ಇಲ್ಲ, ಅದು ನೀವು ನಮ್ಗೇನಿತ್ತು, ಪೊಲೀಸರು ರಾತ್ರಿ 9ಕ್ಕೆ ಪರ್ಮಿಷನ್ ಕೊಟ್ಟಾಗ ಅಲ್ಲಿ ಧಾರವಾಡದಲ್ಲಿ ಒಂದು ಶ್ರೀನಗರ್ ಸರ್ಕಲ್ ಅಂತಿದೆ, ಅಲ್ಲಿಂದ ಇನ್ನೊಂದು ಮೆಚ್ಕಿನ್ ಕಂಪೌಂಡ್ ಸರ್ಕಲ್ಗೆ ಪರ್ಮಿಷನ್ ಕೊಟ್ಟರು. ಆದ್ರೆ ವಿದ್ಯಾರ್ಥಿಗಳ ತಲೆಯಲ್ಲ, ಅದು ವಿದ್ಯಾರ್ಥಿಗಳಿಗೆ ಗೊತ್ತಿದ್ದಿಲ್ಲ ಎಲ್ಲಿಗೆ ಸ್ಟ್ರೈಕ್ ಆಗುತ್ತೆ ಏನಂತೆ. ಅವ್ರ ತಲೆಯಲ್ಲಿ ಒಂದು ದೊಡ್ಡ ಸರ್ಕಲ್ ಐತೆ ಧಾರವಾಡದಲ್ಲಿ, ಆಲೂರು ವೆಂಕಟರಾವ್ ಸರ್ಕಲ್ ಅಥವಾ ಜುಬ್ಲಿ ಸರ್ಕಲ್ ಅಂತಾರೆ, ಆ ಸರ್ಕಲ್ಗೆ ಹೋಗ್ಬೇಕಂತ ಎಲ್ಲರ ತಲೆಯಲ್ಲಿ ಇತ್ತು. ಆದ್ರೆ ವಿದ್ಯಾರ್ಥಿಗಳು ಬಹಳ ಎಮೋಷನಲಿ ಚಾರ್ಜ್ಡ್ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಾನು ಕೂಡ ಅಶೋಕ್ ಅವ್ರಿಗೆ ವಿನಂತಿ ಮಾಡಿದ್ದೆ, ನಾವು ಏನು ಪೊಲೀಸರು ಏನು ಪರ್ಮಿಷನ್ ಕೊಟ್ಟಾರಲ್ಲ ಅದ ಜಾಗಕ್ಕೆ ನಾವು ಹೋಗೋಣ, ಹೋರಾಟ ಮಾಡಾಕ ಸರ್ಕಲ್ಗೆ ಹೋಗೋದು ಬೇಡ, ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಹೇಳಿ ಇತ್ತು. ಯಾಕಂದ್ರೆ ವಿದ್ಯಾರ್ಥಿಗಳ ಅಲ್ಲಿ ಹೋರಾಟ ಮಾಡ್ತಾ ಇದ್ರು. ಆದ್ರೆ ವಿದ್ಯಾರ್ಥಿಗಳಿಗೆ ನಾವು ಜುಬ್ಲಿ ಸರ್ಕಲ್ಗೆ ಹೋಗ್ಬೇಕಂತಿತ್ತು. ಹಾಗಾಗಿ ಅಶೋಕ್ ಅವರು, ಚಲವಾದಿ ಅವರು ಯಾವಾಗ ಜುಬ್ಲಿ ಸರ್ಕಲ್ ಕಡೆ ಬಿಟ್ಟು ಇದ್ರ ಕಡೆ ಹೊರಟರು ಬೇರೆ ರಸ್ತೆಯಲ್ಲಿ, ಅವಾಗ ವಿದ್ಯಾರ್ಥಿಗಳು ನೀವು ಬರೋದಾದ್ರ ಜುಬ್ಲಿ ಸರ್ಕಲ್ಗೆ ಬರ್ರಿ, ಇಲ್ಲ ಅಂತಂದ್ರೆ ವಾಪಸ್ ಹೋಗ್ರಿ ಅಂತ ಹೇಳಿ, ಗೋ ಬ್ಯಾಕ್ ಅಂತ ಹೇಳಿ ಆ ಟೈಮ್ದಲ್ಲಿ ಒಂದು 15-20 ಹುಡುಗರು ಹೇಳಿದ್ರು. ಒಂದು 30-35 ಸಾವಿರ 40 ಸಾವಿರ ಹುಡುಗರು ಇದ್ರು ಅಲ್ಲಿ ವಿದ್ಯಾರ್ಥಿಗಳು. ಅದರಲ್ಲಿ ಅವ್ರ ವಿದ್ಯಾರ್ಥಿಗಳದ್ದು ಎಮೋಷನಲಿ ಇದ್ರು, ಇಲ್ಲ ನೀವು ಜುಬ್ಲಿ ಸರ್ಕಲ್ಗೆ ಬರ್ರಿ ಅಂತ ಹೇಳಿ. ಆದ್ರೆ ಸ್ಟಿಲ್ ಅವರು ನೀವು ಗೋ ಬ್ಯಾಕ್ ಅಂತ ಹೇಳಿದ್ರು ಹೊರತು ನಮ್ಮ ಹೋರಾಟಕ್ಕೆ ಬೇಡ ಅಂತ ಹೇಳಿ ಅವ್ರು ಹೇಳಿಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆ ಇದು ಅರವಿಂದ್ ಬೆಲ್ಲದ್ ಅವರ ಮಾತು. ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದ್
ಪೋಸ್ಟರ್ನಲ್ಲಿ ವಿಜೇಂದ್ರ ಅವರ ಭಾವಚಿತ್ರ ಇಲ್ಲ ಅನ್ನುವಂಥ ಕಾರಣಕ್ಕೆ ವಿಜೇಂದ್ರ ಅವರು ಕೂಡ ನನ್ನ ಜೊತೆ ಮಾತಾಡಿದ್ರು. ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೀನಿ, ಅದೊಂದು ಸಣ್ಣ ಮಿಸ್ಟೇಕ್, ಇದನ್ನು ದೊಡ್ಡದು ಮಾಡುವಂಥ ಅಗತ್ಯ ಇಲ್ಲ. ಕೊನೆ ಕ್ಷಣದಲ್ಲಿ ಬ್ಯಾನರ್ ಸಿದ್ಧ ಮಾಡಿದ್ರಿಂದ ಈ ರೀತಿ ಆಯಿತು, ಅದು ಕಣ್ತಪ್ಪಿನಿಂದ ಆಗಿರುವಂಥದ್ದು. ಸೊ ಇನ್ಮುಂದೆ ಈ ರೀತಿ ಆಗೋದಿಲ್ಲ. BJPಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರ ಫೋಟೋ ಅಥವಾ ಭಾವಚಿತ್ರವೇ ಬ್ಯಾನರ್ಗಳಲ್ಲಿ ಇಲ್ಲ ಅಂತಂದಾಗ ಸಹಜವಾಗಿಯೇ ಇದು ಬೇಕಂತ ಮಾಡಿರಬಹುದೇನೋ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿಬಿಡುತ್ತೆ. ಇದು ಬೇರೆ ರೀತಿಯ ಮಗ್ಗಲನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮೊದಲೇ BJPಯಲ್ಲಿ ಬಣ ರಾಜಕಾರಣ ಅಂತಿರುವಾಗ ಈ ಬ್ಯಾನರ್ ವಿಚಾರ ಕೂಡ, ಒಂದು ಸಣ್ಣ ವಿಚಾರ ಕೂಡ ಅದು ದೊಡ್ಡದಾಯಿತು ಅಂತಂದರೆ ಅದು ಇನ್ನೆಲ್ಗೋ ಹೋಗಿ ನಿಲ್ಲುವಂಥ ಒಂದು ಪ್ರಸಂಗಗಳು ಕೂಡ ಎದುರಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಅರವಿಂದ ಬೆಲ್ಲದವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ. ಇದನ್ನು ಅನ್ಯಥಾ ಭಾವಿಸೋ ಅಗತ್ಯ ಇಲ್ಲ. ಕೊನೆ ಕ್ಷಣದಲ್ಲಿ ಬ್ಯಾನರ್ ಸಿದ್ಧವಾಗಿದ್ದರಿಂದ ಇದು ಕಣ್ತಪ್ಪಿನಿಂದ ಆಗಿದೆ ಅಷ್ಟೇ, ಅದನ್ನು ಸರಿಪಡಿಸ್ತೇವೆ, ಇದನ್ನು ದೊಡ್ಡದು ಮಾಡೋ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು BJPಯ ಶಾಸಕ ಅರವಿಂದ ಬೆಲ್ಲದ್ ಹೇಳಿದ್ದಾರೆ. BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಫೋಟೋವನ್ನು ಬ್ಯಾನರ್ನಲ್ಲಿ ಅಳವಡಿಸದೇ ಇರುವಂಥ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರೋ ಅವರು ಅಳವಡಿಕೆಯನ್ನು ಮಾಡುವಂಥ ಅಥವಾ ಬ್ಯಾನರ್ನಲ್ಲಿ ಫೋಟೋವನ್ನು ಅಳವಡಿಕೆ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.